ಇನ್ನು ಲಿಂಗಾಯತ ಸಮುದಾಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಇದೀಗ ಬಸವರಾಜ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಡಿಸಿಎಂ ಪಟ್ಟವನ್ನ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ಲಿಂಗಾಯತ ಮುಖಂಡರು. ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡ್ತಾ ಇದೆಯಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತ ಇದೀಗ ಲಿಂಗಾಯತ ಮುಖಂಡರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಸಮುದಾಯವನ್ನ ಮೂಲೆ ಗುಂಪು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಸಮುದಾಯದ ಎಂಬಿ ಪಾಟೀಲ್ ಅವರಿಗೆ ಡಿಸಿಎಂ ಸ್ಥಾನವನ್ನ ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಎಂಬಿ ಪಾಟೀಲ್ ಅವರಿಗೆ ಡಿಸಿಎಂ ಸ್ಥಾನವನ್ನ ನೀಡಲೇಬೇಕು ಅಂತ ಇದೀಗ ಲಿಂಗಾಯತ ಮುಖಂಡರು ಈ ಬಗ್ಗೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ತುಮಕೂರಿನಲ್ಲಿ ಲಿಂಗಾಯತ ಸಮುದಾಯದ ಮುಖಂಡನಿಂದ ಈ ಒತ್ತಾಯ ಕೇಳಿ ಬರ್ತಾ ಇದೆ. ಸಚಿವ ಎಂಬಿ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಲೇಬೇಕು. ಪಕ್ಷದಲ್ಲಿ ನಿಷ್ಠಾವಂತರಾಗಿ ಹಾಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಎಂಬಿ ಪಾಟೀಲ್ ಅವರು. ಹಾಗಾಗಿ ಅವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಿ. ರಾಜ್ಯ ರಾಜಕೀಯದಲ್ಲಿ ಅನುಭವಿ ರಾಜಕಾರಣಿ ಅಂತ ಇದೀಗ ಲಿಂಗಾಯತ ಸಮುದಾಯದವರು ಈ ಬಗ್ಗೆ ಆರೋಪವನ್ನ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಬಸವರಾಜ್ ಅವರು. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಎಂಬಿ ಪಾಟೀಲ್ ಅವರನ್ನ ಡಿಸಿಎಂ ಸ್ಥಾನಕ್ಕೆ ಕೊಡಬೇಕು ಅಂತ ಇದೀಗ ಬಸವರಾಜ್ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಬಗ್ಗೆ ಮುಖಂಡರಾದಂತಹ ಬಸವರಾಜ್ ಮಾತನಾಡಿದ್ದಾರೆ, ನೋಡೋಣ. ಶಿವನಗರದ ಜಿಲ್ಲಾ ಜನಾಂಗದ ಪರವಾಗಿ ಎಲ್ಲ ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ. ಈಗ ಏನು ರಾಜ್ಯ ಸರ್ಕಾರದಲ್ಲಿ ಲಿಂಗಾಯತರಿಗೆ ಅನ್ಯಾಯವಾಗಿದೆ, ಲಿಂಗಾಯತ ಸಮುದಾಯವನ್ನು ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಆದ್ದರಿಂದ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದೊಂದು ಮನವಿ, ಎಂಬಿ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಕೊಡದೇ ಇದ್ದ ಕಾರಣದಲ್ಲಿ ನಮ್ಮ ವೀರಶೈವ ಸಮುದಾಯ 2028ರ ಚುನಾವಣೆಯಲ್ಲಿ ಸಾಕಷ್ಟು ನಿಮಗೆ ಪಾಠ ಕಲಿಸ್ಬೇಕಾಗ್ತದೆ. ಇದು ಎಲ್ಲ ವೀರಶೈವ ಸಮುದಾಯದ ಜನರಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಆಯಾ ಸಮಾಜದ ಏನು ಮುಖಂಡ ಇದ್ದಾರೆ, ಈಗ ಹೋರಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ದಿನಗಳಲ್ಲಿ ನೀವು ಏನಾದರೂ ಹೋರಾಟ ಮಾಡ್ತೀರಾ ಅಂತ? ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯವನ್ನು ಮೂಲೆ ಗುಂಪು ಮಾಡುವಂಥ ಪ್ರಯತ್ನವನ್ನು ಮಾಡಿದಲ್ಲಿ ರಸ್ತೆಗಿಳಿದು ಹೋರಾಟವನ್ನು ಮಾಡಬೇಕಾದಂಥ ಕೆಲಸ ನಮ್ಮ ಎಲ್ಲ ವೀರಶೈವ ಸಮುದಾಯ ಬಂಧುಗಳಿಗೆ ಕರೆ ಕೊಡ್ತೀವಿ. ಉಗ್ರವಾದ ಹೋರಾಟವನ್ನು ಮಾಡಬೇಕಾಗಿ ರಸ್ತೆಗಿಳಿಬೇಕಾಗ್ತದೆ. ಈಗ ಸಚಿವ ಸಂಪುಟ ಸಭೆ ಕೂಡ ಈಗ ವಿಸ್ತರಣೆ ಆಗುತ್ತೆ. ಇನ್ನೊಂದು ಸತಿ ಸಚಿವ ಸಂಪುಟವನ್ನು ಮಾಡ್ತೀವಿ, 2ನೇ ಟರ್ಮ್ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಒಂದು ಉನ್ನತ ಸ್ಥಾನ ಕೊಡೋದಾದರೆ ಎಂಬಿ ಪಾಟೀಲ್ ಅವರಿಗೆ ಏನು ಕೊಡಿಸ್ತೀವಿ? ಇಲ್ಲ, ನಾವು ಉನ್ನತ ಸ್ಥಾನ ಅಂದರೆ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಉನ್ನತ ಸ್ಥಾನ ಅಂದರೆ ಇನ್ನೇನಿದೆ, ಮುಖ್ಯಮಂತ್ರಿ ಗೃಹ ಸಚಿವ ಸ್ಥಾನ ಹೋಯ್ತು, ಉಪಮುಖ್ಯಮಂತ್ರಿ ಸ್ಥಾನ ಹೋಯ್ತು, ಇನ್ಯಾವ ಉನ್ನತ ಸ್ಥಾನ ಕೊಡ್ತೀರಾ? ಗೃಹ ಸಚಿವ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನನೇ ಕೊಡಬೇಕು ಎಂಬಿ ಪಾಟೀಲ್ನವ್ರಿಗೆ ಅಂತ ಎಲ್ಲ ವೀರಶೈವ ಸಮಾಜದ ಬಂಧು